ಫ್ರೆಂಡ್ಸ್, ವೆಲ್ಕಮ್ ಟು ವಿಜು ಚೇತುಸ್ ಟೈಲರಿಂಗ್ ಟ್ಯುಟೋರಿಯಲ್. ಇವತ್ತು ನಾನು ನಿಮಗೆ ಈಸಿ ಆಗುವಂಗೆ ನಾರ್ಮಲ್ ಪೈಪಿಂಗನ್ನು ಹೆಂಗೆ ಮಾಡೋದನ್ನು ಹೇಳ್ಕೊಡಕತ್ತೀನಿ. ನಾರ್ಮಲ್ ಪೈಪಿಂಗ್ ಮಾಡ್ಬೇಕಾದ್ರೆ ನಾವು ಏನೇನು ಪ್ರೊಸೀಜರನ್ನು ಫಾಲೋ ಮಾಡಬೇಕಂತ ಇವತ್ತಿನ ವಿಡಿಯೋದೊಳಗೆ ಹೇಳ್ಕೊಡ್ತೀನಿ. ಫಸ್ಟ್ ಎಲ್ಲ ಬಟ್ಟೆಗಳನ್ನು ಕ್ರಾಸಾಗಿ ಇಟ್ಟು 1 ಇಂಚು ಅಥವಾ 1.25 ಇಂಚು 1.25 ಇಂಚಿನಷ್ಟು ಬಟ್ಟೆನ ಕಟ್ ಮಾಡಿ ಇಟ್ಕೋಬೇಕು. ಕ್ರಾಸ್ ಹಂಗೆ ಒಂದು 5-6 ಪೀಸ್ ರೀ, ಒಂದು 10 ಇಂಚಿಂದು ಒಂದು 5-6 ಪೀಸ್ ಆದರೆ ಸಾಕಾಗ್ತೈತಿ, ಒಂದು ನೆಕ್ಕಿಗೆ ಆಗುತ್ತೆ ಅಷ್ಟೆ. ಅಂದ್ರೆ ಈ ರೀತಿ ನೋಡಿರಿ, ನಾನು ಯಾವ ರೀತಿ ಜೋಡಿಸ್ಕೊಳಕತ್ತೀನಿ ನೋಡಿರಿ. ನಾವು ಜೋಡಿಸ್ಕೊಳ್ಳೋಂಥ ಪೀಸು ಒಂದು ರೈಟ್ ಮಾರ್ಕ್ ಇರಬೇಕು, ಒಂದು ರಾಂಗ್ ಮಾರ್ಕ್ ಇರಬೇಕು. ಯಾಕಂದ್ರೆ ಒಂದು ರೈಟ್ ಕರೆಕ್ಟ್ ಸೈಡ್ ಇರಬೇಕು, ಒಂದು ಉಲ್ಟಾ ಸೈಡ್ ಇರಬೇಕು. ರಾಂಗ್ ಹಾಕಿದ್ದು ಉಲ್ಟಾ ಐತ್ರಿ, ರೈಟ್ ಇದ್ದಿದ್ದು ಕರೆಕ್ಟ್ ಸೈಡ್ ಐತಿ. ಯಾಕೆ ಹಿಂಗೆ ತೋರ್ಸಾತೀನಿ ಅಂದರೆ, ಬಟ್ಟೆ ಉಲ್ಟಾ ಸೀದಾ ಇತ್ತಪ್ಪ ಅಂದ್ರೆ ನೀವು ಈ ರೀತಿ ಒಂದು ಟ್ರಿಕ್ಕನ್ನು ಯೂಸ್ ಮಾಡಬೇಕಾಗ್ತೈತಿ. ಬಟ್ಟೆ ಪ್ಲೇನ್ ಇತ್ತಂದರೆ ಏನೂ ಭವಿಷ್ಯ ಬೀಳಂಗಿಲ್ಲ. ಇದು ಬಟ್ಟೆ ಸ್ವಲ್ಪ ನಿಮಗೆ ಕಾಣಿಸ್ತಾ ಇಲ್ಲ, ಇದು ಬಟ್ಟೆ ಸ್ವಲ್ಪ ಉಲ್ಟಾ ಸೀದಾ ಬಟ್ಟೆ ಇತ್ತು ಕಾಣ್ತಿತ್ತು. ಅದಕ್ಕೆ ನಾನು ಕರೆಕ್ಟಾಗಿ ನೋಡಿಕೊಂಡು ಅದಕ್ಕೆ ಮಾರ್ಕ್ ಹಾಕ್ಕೊಂಡಿದ್ದೆ. ಅದಾದಮೇಲೆ ನೋಡಿರಿ, ಅದನ್ನು ಎ ಶೇಪ್ ಒಳಗೆ ಅಂದರೆ ಎ ಶೇಪ್ ಒಳಗೆ ಇಲ್ಲ ಅಥವಾ ಉಲ್ಟಾ ವಿ ಶೇಪ್ ಒಳಗೆ ಇಟ್ಕೋಬೇಕು. ಹಿಂಗೆ ಇಟ್ಕೊಂಡ್ರೆ ನಿಮ್ಗೆ ಕರೆಕ್ಟ್ ಬರುತ್ತೆ ರೀ ಯಾವಾಗಲೂ. ನೋಡಿರಿ, 1/4 ಇಂಚಿನಷ್ಟು ಬಿಟ್ಟು ನಾನು ತೋರಿಸ್ತೀನಲ್ಲ ಲೈನ್ ಹಾಕಿ ಆ ಲೈನಿನ ಮೇಲೇ ಸ್ಟಿಚ್ ಹಾಕ್ಕೋಬೇಕು. ಆ ರೀತಿ ಹಾಕ್ಕೊಳ್ಳೋದ್ರಿಂದ ನಿಮ್ಮ ಬಟ್ಟೆ ಒಂದು ಸಾಂದು ಒಂದು ದೊಡ್ಡದು ಆ ಕಡೆ ಈ ಕಡೆ ಆಗಂಗಿಲ್ಲ ಅಂಥೇಳಿ ನಿಮ್ಗೆ ಈ ರೀತಿ ತೋರ್ಸಾಕತ್ತೀನಿ. ಕರೆಕ್ಟಾಗಿ ನಾನು ಹೇಳ್ದಂಗೆ ನೀವು ಅಟ್ಯಾಚ್ ಮಾಡ್ಕೊಂಡು ನೋಡಿರಿ, ಎಷ್ಟು ಬರೆಕ್ಟ್ ಬಟ್ಟೆ ಕಟ್ಟಾಗಿ ಬಂತು ನೋಡಿರಿ. ಈಗ ನಾನು ಇನ್ನೊಂದು ಸಲ ತೋರಿಸ್ತೀನಿ. ಇದು ರೈಟ್ ಮಾರ್ಕ್ ರೀ, ಈಗ ಅಂದರೆ ಸೀದಾ ಆಯ್ತು. ಈಗ ಸೀದಾ ಆಯ್ತು. ಈಗ ಇನ್ನೊಂದು ಏನೈತಲ್ಲ ಅದನ್ನು ರಾಂಗ್ ಅಂದ್ರೆ ಕರೆಕ್ಟ್ ಇಲ್ಲ, ಉಲ್ಟಾ ಇರುತ್ತಲ್ರಿ, ಅದನ್ನು ಇಟ್ಕೋಬೇಕು. ಅದನ್ನು ಯಾವ ರೀತಿ ಇಟ್ಕೋಬೇಕು? ಎ ಶೇಪ್ ಒಳಗೆ ಅಥವಾ ಉಲ್ಟಾ ವಿ ಶೇಪ್ ಒಳಗೆ ಇಟ್ಕೋಬೇಕು. ಇಟ್ಕೊಂಡು ಕರೆಕ್ಟಾಗಿ 1/4 ಇಂಚ್ ಏನು ಕಾರ್ನರ್ಸ್ ಬಂದಿರ್ತಾವಲ್ಲ, ಆ ಕಾರ್ನರಿಂದ ಈ ಕಾರ್ನರಿಗೆ ಕರೆಕ್ಟಾಗಿ ನೀವು ಒಂದು ಸ್ಟಿಚ್ ಹಾಕ್ಕೊಂಡ್ಬಿಡ್ಬೇಕು. ಕಂಪಲ್ಸರಿ ಎಂಡಿಗೆ ಸ್ಟಾರ್ಟಿಗೆ ರಫ್ ಹಾಕ್ಕೋಬೇಕು. ಅಂದರೆ ನಿಮಗೆ ಸ್ಟಿಚ್ ಬಿಚ್ಚಂಗಿಲ್ಲ. ಇಲ್ಲಾಂದರೆ ನೀವು ಹೆಮ್ಮಿಂಗ್ ಮಾಡೋದು ಮುಂದೆ ಅದು ಪೈಪಿಂಗ್ ಮಾಡೋದು ಮುಂದೆ ಬಿಚ್ಚುವಂಥ ಚಾನ್ಸಸ್ ಇರ್ತೈತಿ. ಅದಕ್ಕೆ ರಫು ಹಾಕೋದು ನೋಡಿರಿ. ಈ ರೀತಿ 1/4 ಇಂಚಿನಷ್ಟು ಬಟ್ಟೆ ತೋರಿಸಿದ್ನಲ್ಲ, ಅಷ್ಟು ಈಗೆಲ್ಲ ಬಟ್ಟೆನ ನಾನು ಜೋಡಿಸ್ಕೊಂಡು ಬಂದೆ. ನೆಕ್ಸ್ಟ್ 1/4 ಇಂಚಿನಷ್ಟು ಬಟ್ಟೆನ ಮಡಿಸ್ಕೊಂತ ಹೋಗ್ಬೇಕಿದೆ. ಒಂದು ಸೈಡ್ 1/4 ಇಂಚಿನಷ್ಟು ಬಟ್ಟೆ ಮಡಿಸ್ಕೊಂಡು ಹೋಗ್ಬೇಕು. ಅದಕ್ಕೆ ನಾನು ನಿಮ್ಗೆ ಡಿಟೇಲಾಗಿ ನಿಧಾನವಾಗಿ ಹೇಳ್ಕೊಡಾಕತ್ತೀನಿ. ಈ ಟ್ರಿಕ್ಕನ್ನು ಫಾಲೋ ಮಾಡಿ ಪೈಪಿಂಗ್ ಮಾಡಿದ್ರೆ ಯಾವುದು ಲೈನಿಂಗ್ ಬ್ಲೌಸಿಂಗ್ ಮಾಡಿರಿ, ಪ್ಲೇನ್ ಬ್ಲೌಸಿಂಗ್ ಮಾಡಿರಿ, ಪರ್ಫೆಕ್ಟಾಗಿ ಬರುತ್ತೆ. ನಾವು ಹೇಳಿರೋಂಥ ಸೈಜೆಲ್ಲ ಕಟ್ ಮಾಡ್ಕೊರಿ. ನಿಮಗೆ ಒಳಗೆ ಭಾಳ ಎಕ್ಸ್ಟ್ರಾ ಬಟ್ಟೆನೂ ಉಳಿಯೋಂಗಿಲ್ಲ. ಈಗ ಒಳಗೆ ಬಟ್ಟೆ ಉಳಿಲಾರ್ದಂಗೆ ಪೈಪಿಂಗ್ ಮಾಡೋದು ಒಂದು ಟ್ರಿಕ್ ಐತ್ರಿ. ಅದಕ್ಕೆ ನೀವು ಸಾಕಾಗಿದ್ರೆ ಭಾಳ ಬಟ್ಟೆ ಬಿಡೋದು ಬೇಡ, ಸ್ವಲ್ಪ ಬಟ್ಟೆ ತೊಗೊಳ್ಳೋದು ಬೇಡ. ಮೀಡಿಯಮ್ ಬಟ್ಟೆ ನಾನು ಹೇಳಿದಷ್ಟು ಬಟ್ಟೆ ಕಟ್ ಮಾಡಿಕೊಂಡು ಸೆಟ್ ಮಾಡ್ಕೊರಿ. ನೋಡಿರಿ, ನಾನೀಗ ಉಲ್ಟಾ ಅಂದರೆ ನಾವೇನು ಫೋಲ್ಡ್ ಮಾಡ್ಕೊಂಡಿವಲ್ಲ ಅದು ನಮ್ಮ ಲೆಫ್ಟ್ ಸೈಡ್ ಬರಬೇಕು. ಈ ಫೋಲ್ಡ್ ಮಾಡ್ಕೊಳ್ಳಾರ್ದೈತಲ್ರಿ, ಅದು ರೈಟ್ ಸೈಡ್ ಇರಬೇಕು. ಇದು ಉಲ್ಟಾ ರೀ, ಈಗಿದೆ ಉಲ್ಟಾ ಐತಲ್ಲ. ಈಗ ಇದನ್ನೇನು ಮಾಡಬೇಕು? ಬ್ಲೌಸಿಗೆ ಅಟ್ಯಾಚ್ ಮಾಡ್ಕೊತ ಹೋಗ್ಬೇಕು. ನಮ್ಮ ನೆಕ್ಸ್ಟ್ ಸೈಡಿಂದ ಎಲ್ಲಿ ಅಟ್ಯಾಚ್ ಮಾಡ್ಕೊತ ಹೋಗೋದಿರ್ತೈತಲ್ಲ ಅಲ್ಲಿ ನಾವು ಈಗ ಜೋಡಿಸ್ಕೊತ ಹೋಗಬೇಕು. ಇಲ್ಲೇ ಸಹ ನಾವು ಏನು ಮಾಡಬೇಕು? 1/4 ಇಂಚಿನಷ್ಟೇ ಸ್ಟಿಚ್ ಹಾಕಬೇಕು. ನಾವೇನು ಬಟ್ಟೆ ಫೋಲ್ಡಿಂಗ್ ಮಾಡಿದ ಮೇಲೆ ಏನು ಜಾಗ ಉಳಿದಿರ್ತೈತಲ್ರಿ ಉಳ್ಕೆದ್ದು, ಆ ಕರೆಕ್ಟಾಗಿ ಜಾಗನ ಅಲ್ಲಿ ಕವರ್ ಮಾಡಿಬಿಡ್ಬೇಕು. ಆ ಕರೆಕ್ಟಾಗಿ ಜಾಗ ಎಷ್ಟು ಉಳಿದಿರ್ತೈತಲ್ಲ ಅಷ್ಟಕ್ಕೆ ನೀವೇನು ಮಾಡಬೇಕು? ಸ್ಟಿಚ್ ಹಾಕ್ಕೋತ ಹೋಗಬೇಕು. ಅದಕ್ಕೆ ನಾನು ನಿಮ್ಗೆ ಹೇಳ್ತೀನಿ, 1/4 ಇಂಚಿನಷ್ಟೇ ವಿಡ್ತ್ ಕಟ್ ಮಾಡಿಲ್ಲ, 1 ಇಂಚಿನಷ್ಟು ಮಾಡಿದ್ರು ನಡೀತೈತೆ. ಅದನ್ನು ಸ್ವಲ್ಪ ಬಿಗಿನರ್ಸ್ ಇದ್ದರೆ ಅಂದರೆ 1 ಇಂಚ್ ಒಳಗೆ ಬಟ್ಟೆ ಇಟ್ಟಾತಂದ್ರೆ ಸ್ವಲ್ಪ ನಿಮಗೆ ಮಾಡೋದು ಕಷ್ಟ ಅನಿಸುತ್ತೆ. ಅದಕ್ಕೆ 1/4 ಇಂಚಿನಷ್ಟು ಬಟ್ಟೆ ತೊಗೊಂಡು ಈ ರೀತಿ ನಾನು ತೋರಿಸಿದ ಹಂಗೆ ಬಟ್ಟೆನ ಕರೆಕ್ಟಾಗಿ ಸ್ಟಿಚ್ ಮಾಡಿರಿ. ಬ್ಲೌಸಿಗೆ ಕರೆಕ್ಟಾಗಿ ನಿಮಗೆ ಫಿಟ್ಟಿಂಗ್ ಬರ್ತೈತೆ ಮತ್ತು ಕರೆಕ್ಟಾಗಿ ಪೈಪಿಂಗ್ ರೆಡಿ ಆಗ್ತೈತಿ, ನೀಟಾಗಿ ಆಗುತ್ತೆ. ನೋಡಿ ನಾನು ತೋರಿಸ್ತೀನಿ. ಇದೇ ರೀತಿನ ಬ್ಲೌಸ್ ಅರೌಂಡೂ ಕೊನೆವರೆಗೂ ನೆಕ್ ಒಂದು ಕಡೆ ಏನು ಫ್ರಂಟ್ ನೆಕ್ ಒಳಗೆ ಸ್ಟಾರ್ಟ್ ಮಾಡಿರಲ್ಲ, ನೆಕ್ಸ್ಟ್ ಫ್ರಂಟ್ ನೆಕ್ ಬರೋವರೆಗೂ ಇದೇ ರೀತಿನೇ ಜೋಡಿಸ್ಕೊರಿ. ಇಲ್ಲ ನೀವು ಎಲ್ಲಿ ಅಂದರೆ ಈಗ ಒಬ್ಬೊಬ್ರು ಬ್ಯಾಕ್ ನೆಕ್ಕಿಗಷ್ಟೇ ಪೈಪಿಂಗ್ ಮಾಡ್ತಾರೆ, ಫ್ರಂಟ್ ಹಂಗೆ ಹೆಡಿಂಗ್ ಮಾಡ್ಕೊತಾರೆ. ಒಬ್ಬೊಬ್ರು ಲೈಟ್ ರೀ. ನೀವು ಹಿಂಗೆ ಮಾಡ್ತಿರಲ್ಲ ಈ ರೀತಿ ಪ್ರೊಸೀಜರ್ ಒಳಗೆ ಮಾಡಿರಿ. ನೋಡಿರಿ, ನಾನು ಎಲ್ಲ ಕಡೆನೂ ಟ್ರಿಮ್ ಮಾಡ್ಕೊಳಕತ್ತೀನಿ. ಈ ರೀತಿ ಎಲ್ಲ ಸ್ಟ್ರೈಟ್ ಇರಲಿ, ಕರ್ವ್ ಇರಲಿ, ಏನಾರು ಇರಲಿ ರೀ, ಸ್ವಲ್ಪ ಎಲ್ಲ ಕಡೆನೂ ಈ ರೀತಿ ಒಂದು ಟ್ರಿಮ್ ಮಾಡ್ಕೊರಿ. ಟ್ರಿಮ್ ಮಾಡ್ಕೊಂಡ್ರೆ ನಿಮ್ಗೆ ಏನಾಗ್ತೈತಿ? ಬ್ಲೌಸ್ ಹೆಂಗಿರುತ್ತೆ, ಶೇಪ್ ಹೆಂಗಿರುತ್ತೆ, ರೌಂಡ್ ಇರಲಿ, ಸ್ಕ್ವೇರ್ ಇರಲಿ, ಏನೋ ರೌಂಡ್ ಶೇಪ್ ಇರಲಿ, ಏನೇ ಇರಲಿ, ಹೆಂಗೆ ಬೇಕಂಗೆ ಟರ್ನ್ ಆಗುತ್ತೆ. ನೀವು ಕಟ್ ಮಾಡ್ಲಿಕ್ಕಂದ್ರೆ ಟರ್ನ್ ಆಗಂಗಿಲ್ಲ.
ಒಳಗೆ ಬಟ್ಟೆ ಜಗ್ದಂಗಾಗಿ ನಿಮಗೆ ಪೈಪಿಂಗ್ ನೀಟಾಗಿ ಬರೋಂಗಿಲ್ಲ, ಫಿನಿಶಿಂಗ್ ಕರೆಕ್ಟಾಗಿ ಕಾಣೋಂಗಿಲ್ಲ. ಅದಕ್ಕೆ ಎಲ್ಲ ಕಡೆನೂ ಒಂದು 5 ಇಂಚು 4 ಇಂಚಿನಷ್ಟು ಗ್ಯಾಪ್ ಬಿಟ್ಟು ಎಲ್ಲ ಕಡೆನೂ ಟ್ರಿಮ್ ಮಾಡಿ ನೋಡಿರಿ. ನಾನೀಗ ಪೈಪಿಂಗ್ ಫೋಲ್ಡಿಂಗ್ ಮಾಡೋದು ತೋರಿಸಾತೀನಿ. ಲಾಸ್ಟ್ ಸ್ಟೆಪ್ ಇದು ಇಂಪಾರ್ಟೆಂಟ್ ಸ್ಟೆಪ್ ನೋಡಿರಿ. ನಂದು ನೋಡಿರಿ ರೈಟ್ ಹ್ಯಾಂಡಲ್ಲಿ ನಾನು ಬಟ್ಟೆನ ಫೋಲ್ಡ್ ಮಾಡ್ತೀನಿ. ಮಾಡಿದ್ಮೇಲೆ ಈಗ ಒಂದು ಸ್ವಲ್ಪ ಲೆಫ್ಟ್ ಹ್ಯಾಂಡಲ್ಲಿ ಸ್ವಲ್ಪ ಬಟ್ಟೆನ ಜಗ್ಬೇಕು. ಸ್ವಲ್ಪ ಹೆಂಗೆ ಜಗ್ಬೇಕು, ಪೈಪಿಂಗ್ ಬಟ್ಟೆ ಅಲ್ರಿ, ನಮ್ಮ ಬ್ಲೌಸಿನ ಬಟ್ಟೆ ಏನಿರುತ್ತಲ್ಲ ಅದನ್ನು ಜಗ್ಬೇಕು. ನೋಡಿ ಎಷ್ಟು ಕರೆಕ್ಟಾಗಿ ಬರತ್ತದ ಗೊತ್ತಂದ್ರೆ, ಅಷ್ಟು ಕರೆಕ್ಟಾಗಿ ಬರತ್ತೈತಿ. ನಾನು ಎಷ್ಟು ಫೋಲ್ಡ್ ಮಾಡ್ತೀನಲ್ಲ ಅಷ್ಟೇ ನೀಟಾಗಿ ಎಲ್ಲ ಕಡೆ ಅಂದ್ರೆ ನಾವು ಮೆಜರ್ಮೆಂಟ್ ಕರೆಕ್ಟ್ ಇತ್ತಂದ್ರೆ ನಮ್ಗೆ ಕರೆಕ್ಟಾಗಿನ ಪೈಪಿಂಗ್ ಬರ್ತೈತೆ ರೀ. ನೋಡಿ ಈ ರೀತಿ ರೈಟ್ ಹ್ಯಾಂಡಲ್ಲೇ ಸ್ವಲ್ಪ ಫೋಲ್ಡ್ ಮಾಡ್ಕೋಬೇಕು. ರೈಟ್ ಹ್ಯಾಂಡಿನ ಏನಿರುತ್ತಲ್ಲ ರೀ, ಸ್ವಲ್ಪ ಬ್ಲೌಸಿನ ಬಟ್ಟೆನ ಸ್ವಲ್ಪ ಜಗ್ದಂಗೆ ಮಾಡ್ಬೇಕು. ಅಂದರೆ ನಿಮಗೇನಾಗುತ್ತೆ, ಕರೆಕ್ಟಾಗಿ ಪೈಪಿಂಗ್ ರೆಡಿ ಆಗ್ತೈತಿ. ನೋಡಿ ರೈಟ್ ಹ್ಯಾಂಡಲ್ಲೇ ಫೋಲ್ಡ್ ಮಾಡಬೇಕು. ಮತ್ತು ಈಗ ಸ್ವಲ್ಪ ಬಟ್ಟೆನ ಜಗ್ಬೇಕು. ಈ ಕಡೆ ಲೆಫ್ಟ್ ಹ್ಯಾಂಡಲ್ಲೇ ನಿಮ್ಗೆ ಕರೆಕ್ಟಾಗಿ ಪೈಪಿಂಗ್ ಬರ್ತೈತಿ. ಇರತ್ತ ಟ್ರೈ ಮಾಡಿರಿ, ಒಂದೇ ಸಲಕ್ಕೆ ಬರೋಂಗಿಲ್ಲ ರೀ. ಸ್ವಲ್ಪ ಮೇಲಿನ ಮೇಲೆ ಟ್ರೈ ಅಗೇನ್ ಮಾಡ್ತಾ ಇರಬೇಕು, ಅಂದ್ರೆ ಬರುತ್ತೆ ರೀ ಪೈಪಿಂಗ್. ಅಷ್ಟು ಸರಳವಾಗಿ ಪ್ರಾಕ್ಟೀಸ್ ಆದವ್ರಿಗೂ ಬರೋಂಗಿಲ್ಲ. ನಿಮಗೇನು ದೊಡ್ಡ ವಿಷಯ ಅಲ್ಲ, ಆರಾಮಾಗಿ ಕಲಿಬೋದು. ನಾ ಹೇಳುವಂಥ ಟ್ರಿಕ್ಸ್ಗಳನ್ನು ಯೂಸ್ ಮಾಡಿಕೊಂಡು ನೀವು ಮಾಡಿದ್ದ ಆತಂದ್ರೆ ಪರ್ಫೆಕ್ಟಾಗಿ ಬರುತ್ತೆ. ನೀವು ಏನಾದರೂ ತಿಳಿಲ್ಲ ಅಂದರೆ ಕಮೆಂಟ್ ಬಾಕ್ಸ್ ಒಳಗೆ ಕೇಳಿರಿ, ನಾನು ಇನ್ನೊಂದು ವಿಡಿಯೋದೊಳಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ. ನೋಡಿ ಕರೆಕ್ಟಾಗಿ ರೈಟ್ ಹ್ಯಾಂಡಲ್ಲೇ ಫೋಲ್ಡ್ ಮಾಡಬೇಕು. ಲೆಫ್ಟ್ ಹ್ಯಾಂಡಲ್ಲೇ ಸ್ವಲ್ಪ ಬ್ಲೌಸಿನ ಬಟ್ಟೆ ಜಗ್ಬೇಕು ರೀ. ಸ್ವಲ್ಪ ನಿಮಗೆ ಕಾಣ್ತಿರಕ್ಕಿಲ್ಲ ಬಹುಶಃ ನಾನು ಲೆಫ್ಟ್ ಹ್ಯಾಂಡಲ್ಲಿ ಮಾಡೋದಿದ್ದು. ಸ್ವಲ್ಪ ಲೈಟಾಗಿ ನಾನು ಫಿಂಗರ್ಸ್ದೊಳಗೆ ಸ್ವಲ್ಪ ಜಗ್ಬಿಡ್ತೀನಿ ರೀ ಅಷ್ಟೇ. ಅಂದರೆ ಇದ್ರದ್ದು ಏನು ಪೈಪಿಂಗ್ ಹಚ್ಚಾಕತ್ತೀವಲ್ಲ ಅಲ್ಲಿ ಜಗ್ಬಾರ್ದ್ರಿ. ಬ್ಲೌಸಿನ ಬಟ್ಟೆ ಇರುತ್ತಲ್ಲ ರೀ, ಈಗ ನಮ್ಮ ಲೆಫ್ಟ್ ಹ್ಯಾಂಡ್ ಸೈಡ್ನ ಕೈ ಇಟ್ಟಿನಲ್ಲ ಆ ಬಟ್ಟೆನ ಸ್ವಲ್ಪ ನಮ್ಗೆ ಹೆಂಗೆ ಬೇಕಲ್ಲ ಸ್ವಲ್ಪ ಮಾಡಬೇಕಿಲ್ಲ, ಫಿಂಗರ್ಸ್ಲೇ ಕರೆಕ್ಟಾಗಿ ಮಾಡ್ಕೋಬೇಕು. ನೀವು ಮಾಡ್ಕೋತಾ ಹೋದ್ರೆ ಅಂದರೆ ತಿಳಿಯುತ್ತೆ ರೀ. ನೋಡಿರಿ ಫಿನಿಶಿಂಗ್ ಇಷ್ಟು ನೀಟಾಗಿ ಮಾಡಿದ್ಲ. ನೀವು ಥ್ರೆಡ್ ಪೈಪಿಂಗ್ ಮಾಡಿದ್ರೆ ಬರುತ್ತಲ್ಲ ರೀ, ಆ ರೀತಿ ಬಂತು. ಇದು ನನಗೆ ಭಾಳ ಖುಷಿ ಆಯ್ತು. ನಿಮಗೂ ತೋರಿಸಿದ್ದು ಕರೆಕ್ಟಾಗಿ ಬಂತಲ್ಲಪ್ಪ ಅಂತ. ನಾನು ಮಾಡ್ಬೇಕಾದ್ರೆ ನಾನು ಪರ್ಫೆಕ್ಟ್ ಬಂದಿರ್ತೈತಿ. ನಿಮಗೂ ಈ ರೀತಿ ನೋಡಿರಿ, ಒಳಗೆ ಬಟ್ಟೆ ಎಷ್ಟು ನೀಟಾಗಿ ಎಷ್ಟು ಕರೆಕ್ಟ್ ಪೈಪಿಂಗ್ ಬಂತು ನೋಡಿರಿ. ಥ್ಯಾಂಕ್ ಯು ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಪ್ಲೀಸ್.